ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಕಾರ್ಪೊರೇಟ್ ಸೆಕ್ಟರ್ನಲ್ಲಿ ಏನೆಲ್ಲ ಆಗುತ್ತೆ ಅಂದರೆ ನೋಡಿ, ಒಂದು ದೊಡ್ಡ ಬ್ರ್ಯಾಂಡ್ ಇರ್ಬೋದು, ಎಷ್ಟೇ ದೊಡ್ಡ ಬ್ರ್ಯಾಂಡ್, ಎಷ್ಟೇ ದೊಡ್ಡ ಪ್ರಾಡಕ್ಟ್ಗಳನ್ನು ಅವ್ರ ಮಾರುಕಟ್ಟೆಯಲ್ಲಿ ಡಾಮಿನೆನ್ಸ್ ಆಗಿದ್ರೂ ಕೂಡ, ಒಂದು ಪ್ರಾಬಲ್ಯವನ್ನು ಹೊಂದಿದ್ರೂ ಕೂಡ, ಸಮ್ಟೈಮ್ ಏನೋ ಒಂದು ಬ್ಯಾಡ್ ನ್ಯೂಸ್ ಬಂದರೆ ಯಾವ ರೀತಿ ಕಂಪನಿಗೆ ಹೊಡೆತ ಆಗುತ್ತೆ, ಆ ಶೇರ್ಗಳ ಮೇಲೆ ಯಾವ ರೀತಿ ಅದು ಪ್ರಭಾವ ಬೀರುತ್ತೆ ಇತ್ಯಾದಿ ವಿಚಾರಗಳ ಬಗ್ಗೆ ವಿತ್ ಎಕ್ಸಾಂಪಲ್ ಈ ಎಪಿಸೋಡ್ ನಾವು ಸಾಕಷ್ಟು ಇನ್ಫಾರ್ಮೇಷನನ್ನು, ಒಳನೋಟಗಳನ್ನು ತಿಳ್ಕೊಳ್ಳೋಣ. ಇದಕ್ಕಾಗಿ ನಮ್ಮ ಜೊತೆ ಇವತ್ತು ಕೌಟಿಲ್ಯ ಕ್ಯಾಪಿಟಲ್ನ ಸ್ಥಾಪಕರಾದ ಅಶೋಕ್ ದೇವಾನಾಂಪ್ರಿಯವರು ನಮ್ಮ ಜೊತೆ ಇದ್ದಾರೆ. ಬನ್ನಿ, ಅವರು ಯಾವ ಕಾರ್ಪೊರೇಟ್ ಕಂಪನಿಯ ಒಂದು ಇನ್ಸಿಡೆಂಟ್ ಬಗ್ಗೆ ಹೇಳ್ತಾರೆ ಇತ್ಯಾದಿ ವಿಚಾರಗಳ ಬಗ್ಗೆ ನಾವು ಅವರಿಂದಲೂ ತಿಳ್ಕೊಳ್ಳೋಣ. ಬನ್ನಿ, ಕಾರ್ಯಕ್ರಮಕ್ಕೆ ಅವರನ್ನು ವೆಲ್ಕಮ್ ಮಾಡೋಣ. ನಮಸ್ಕಾರ ಅಶೋಕ್ ಸರ್. ಅಂದ ಹಾಗೆ ನಾನು ಈಗಾಗಲೇ ಇಂಟ್ರಾದಲ್ಲಿ ಹೇಳಿದ ಹಾಗೆ, ಕೆಲವೊಮ್ಮೆ ಕಾರ್ಪೊರೇಟ್ ಸೆಕ್ಟರ್ನಲ್ಲಿ ಯಾವುದಾದ್ರೂ ದೊಡ್ಡ ಒಂದು ಕಂಪನಿ ಇರ್ಬೋದು, ಒಳ್ಳೆ ಹೆಸರು, ಒಳ್ಳೆ ಬ್ರ್ಯಾಂಡ್ ಎಲ್ಲನೂ ಇರ್ಬೋದು, ಮಾರುಕಟ್ಟೆಯಲ್ಲಿ ಅದು ನಂಬರ್ 1 ಪೊಸಿಷನಲ್ಲಿ ಇರ್ಬೋದು. ಸಮ್ ಟೈಮ್ ಏನೋ ಒಂದು ಬ್ಯಾಡ್ ನ್ಯೂಸ್ ಬಂದಾಗ ಅದರ ಮೇಲೆ ಯಾವ ರೀತಿ ಹೊಡೆತ ಉಂಟಾಗುತ್ತೆ, ಅದರಿಂದ ಚೇತರಿಸ್ಕೊಳ್ಳಿಕ್ಕೆ ಆ ಕಂಪನಿ ಯಾವೆಲ್ಲ ಸ್ಟ್ರಾಟಜಿಗಳನ್ನು ಮಾಡಬೇಕಾಗುತ್ತೆ, ಸೊ ಇದರಿಂದ ಇಡೀ ಆ ಒಂದು ಇಕೋಸಿಸ್ಟಮ್ಗೆ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ, ಈ ವಿಚಾರದ ಬಗ್ಗೆ ಒಂದಷ್ಟು ಒಳನೋಟಗಳನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೀರಾ ಅಂತ. ಉದಾಹರಣೆಗೆ ನಮ್ಮ ಅದಾನಿ ಎಕ್ಸಾಂಪಲೇ ತೊಗೋಬೋದು. ಓಕೆ. ಹೈಡೆನ್ಬರ್ಗ್ ರಿಸರ್ಚ್ ಕಂಪ್ಲೇಂಟ್ ಬಂದಾಗ ಕರೆಕ್ಟ್. ಆಟೋಮೆಟಿಕ್ಕಾಗಿ ಆ ಶೇರ್ ಸುಮಾರು 70% ಬಿತ್ತು. ಐ ಥಿಂಕ್ 2023 ಜನವರಿಯಲ್ಲಿ. ಅದಾದಮೇಲೆ ಆ ರಿಸರ್ಚ್ ಎಲ್ಲ ಫೇಕ್ ಅಂತ ಪ್ರೂವ್ ಆಯಿತು, ಶೇರ್ ಪ್ರೈಸ್ ಮೇಲಕ್ಕೆ ಹೋಯಿತು. ಹೌದು. ಅದಕ್ಕಿಂತ ಇನ್ನೂ ಒಳ್ಳೆ ಎಕ್ಸಾಂಪಲ್ ಅಂದರೆ ಮ್ಯಾಗಿ. ಸೊ ಇಡೀ ದೇಶ ಮ್ಯಾಗಿ ತಿನ್ನೋ ದೇಶ ನಮ್ಮದು. ಹೌದು. ಮ್ಯಾಗಿನ ಮ್ಯಾನುಫ್ಯಾಕ್ಚರ್ ಮಾಡೋದು ನೆಸ್ಲೆ ಕಂಪನಿ. ಹೌದು. ನೆಸ್ಲೆದವರು ಆಲ್ಮೋಸ್ಟ್ 1980 ಇಸ್ವಿ 1980ಸಿಂದ ಸುಮಾರು 40-45 ವರ್ಷಗಳ ಕಾಲ ಮ್ಯಾಗಿನ ಈ ದೇಶದಲ್ಲಿ ಮಾರಿದ್ದಾರೆ. ಇಂಡಿಯಾದಲ್ಲಿ 80% ಮಾರ್ಕೆಟ್ ಶೇರ್ ಮ್ಯಾಗಿದೆ ಇರೋದು. ಈ ಜೆರಾಕ್ಸ್ ಥರ ಯಾರು ನೂಡಲ್ಸ್ ಅನ್ನಲ್ಲ, ಮ್ಯಾಗಿ ಅಂತಾರೆ. ಜೆರಾಕ್ಸ್ನ ಹೆಂಗೆ ಜೆರಾಕ್ಸ್ ಅಂತಾರೆ, ಅದು ಫೋಟೋ ಕಾಪಿ ಅನ್ಬೇಕು. ಜೆರಾಕ್ಸ್ ಕಂಪನಿ ಹೆಸರು. ನಾವು ಶಾಪ್ಗೆ ಹೋದ್ರೆ ಒಂದು ಜೆರಾಕ್ಸ್ ಒಂದು ಸೆಟ್ ಜೆರಾಕ್ಸ್ ಮಾಡಪ್ಪ ಅಂತೀವಿ, ಫೋಟೋ ಕಾಪಿ ಮಾಡಪ್ಪ ಅನ್ಬೇಕು. ನಾವು ಇಲ್ಲಿ ಮ್ಯಾಗಿ ನೂಡಲ್ಸ್ ಕೊಡಪ್ಪ ಅಂತ ಕೇಳಬೇಕು, ನಾವು ಮ್ಯಾಗಿ ಕೊಡಿ ಅಂತೀವಿ. ಅಂದರೆ ಮ್ಯಾಗಿ ಅಂದರೆ ನೂಡಲ್ಸ್ ಅನ್ನೋ ಲೆವೆಲ್ಗೆ ಈ ದೇಶದಲ್ಲಿ ಸೆಟಲ್ ಆಗೋಯ್ತು. 2015ರಲ್ಲಿ ಒಂದು ಪ್ರಾಬ್ಲಮ್ ಆಯಿತು. UPಯಲ್ಲಿ FDA ಡಿಪಾರ್ಟ್ಮೆಂಟ್ ಅವರು ಈ ಒಂದು ಸ್ಯಾಂಪಲ್ ಟೆಸ್ಟ್ ಮಾಡಿದ್ರು. ಆ ಸ್ಯಾಂಪಲಲ್ಲಿ ಮ್ಯಾಗಿಯಲ್ಲಿ ಲೆಡ್ ಕಂಟೆಂಟ್ ಜಾಸ್ತಿ ಇದೆ ಅಂತ ಬಂದ್ಬಿಡ್ತು. ಆ ಟೈಮಲ್ಲಿ ಅವರು ನೆಸ್ಲೆ ಕಂಪ್ನಿನ ಅಕ್ಯೂಸ್ ಮಾಡಿದ್ರು. ಅಕ್ಯೂಸ್ ಮಾಡಿಬಿಟ್ಟು ಈ ಇಶ್ಯೂ ಮೇಲೆ ಎಸ್ಕಲೇಷನ್ ಮಾಡಿದ್ರು. ಅವತ್ತಿಗೆ ಸುಮಾರು 40,000 ಟನ್ನು ಮ್ಯಾಗಿ ಸಪ್ಲೈಲಿತ್ತು ಮಾರ್ಕೆಟಲ್ಲಿ. ಡೈರೆಕ್ಟಾಗಿ ಅವರು ಇಷ್ಟು ಜನ ರೀಕಾಲ್ ಮಾಡಬೇಕು ನೀವು ಅಂತ ಮ್ಯಾಗಿಗೆ ಇನ್ಸ್ಟ್ರಕ್ಷನ್ ಕೊಟ್ಟರು. ಮ್ಯಾಗಿ ಆ ಒಂದು ಡಿಸಿಷನ್ನ ಚಾಲೆಂಜ್ ಮಾಡ್ತು. ಇಲ್ಲ, ನಮ್ದೆಲ್ಲ ಕರೆಕ್ಟಾಗಿದೆ, ತಪ್ಪೇನಿಲ್ಲ ಅಂತ. ಅವ್ರು ಇಟ್ಕೊಂಡು ಇಲ್ಲ, ಸೇಫ್ಟಿ ಇಶ್ಯೂ, ಮಕ್ಕಳ ಸೇಫ್ಟಿ, ಚಿನ್ನದ ಜಾಸ್ತಿ ಮಕ್ಕಳು ದಯವಿಟ್ಟು ವಿಡ್ರಾ ಮಾಡಲೇಬೇಕು ಅಂತ ಸುಮಾರು 40,000 ಟನ್ ಮ್ಯಾಗಿನ ವಿಡ್ರಾ ಮಾಡಿ ಡೆಸ್ಟ್ರಾಯ್ ಮಾಡಿದ್ರು. ಅವತ್ತಿನ ಕಾಲದಲ್ಲಿ ಬರೋಬ್ಬರಿ 4,000 ಕೋಟಿ ಅಷ್ಟು ವಸ್ತು ಅದು. ಇದಾದಮೇಲೆ ಮ್ಯಾಗಿ ಅವರು ಇಂಟರ್ನಲ್ ಟೆಸ್ಟ್ ಮಾಡಿದ್ರು, ಎಲ್ಲ ಕರೆಕ್ಟಾಗಿತ್ತು. ಕೊನೆಗೆ ಮ್ಯಾಗಿ ಅವರು ಕೋರ್ಟ್ಗೆ ಹೋದರು. ನಮಗೆ ಅನ್ಯಾಯ ಆಗಿದೆ, ಇದು ಸರಿ ಇಲ್ಲ, ಸೊ ನಮಗೆ ಫೋರ್ಸ್ ಮಾಡ್ತಾ ಇದ್ದಾರೆ ಅಂತ. ಆಗ ಫುಡ್ ಆ್ಯಂಡ್ ಸೇಫ್ಟಿ ಅಡ್ಮಿನಿಸ್ಟ್ರೇಷನ್ ಅಂತ ಒಂದು ಅಥಾರಿಟಿ ಇದೆ ಅಲ್ಲಿ, FSA ಏನೋ ಬರುತ್ತೆ ಅದು. ಆ ಒಂದು ಅಥಾರಿಟಿ ಮತ್ತೆ ಸ್ಯಾಂಪಲ್ ಟೆಸ್ಟ್ಗೆ ಕಳಿಸಿದ್ರು. ಆ ಸ್ಯಾಂಪಲ್ ಟೆಸ್ಟ್ ಕಳಿಸಿದಾಗ ಇದು ಕರೆಕ್ಟಾಗಿತ್ತು. ಆದರೆ ಅಷ್ಟೊತ್ತಿಗೆ ಮ್ಯಾಗಿ ಸ್ಟಾಕ್ 50% ಬಿದ್ದುಬಿಟ್ಟಿತ್ತು ಆಲ್ಮೋಸ್ಟ್. 50% ಬಿದ್ದೋಗಿತ್ತು. ಅದು ಆಗಿದ ನಂತರ ಮ್ಯಾಗಿ ಅನ್ನೋ ಕಂಪನಿ ಮತ್ತೆ ಏನೇ ನೀವು ನನ್ನ ಪ್ರಾಡಕ್ಟ್ ರೀಕಾಲ್ ಮಾಡಿರೋದು, ನನ್ನ ಸಿಸ್ಟಮ್ಮು, ನನ್ನ ಸ್ಟ್ರಕ್ಚರು, ನನ್ನ ಪ್ಲ್ಯಾಟ್ಫಾರ್ಮು, ನನ್ನ ಸಪ್ಲೈ ಚೈನು, ನನ್ನ ವೆಂಡರ್ಸು, ನನ್ನ ಕಸ್ಟಮರ್ಸು, ನನ್ನ ಹೋಲ್ಸೇಲರ್ಸ್, ನನ್ನ ಡಿಸ್ಟ್ರಿಬ್ಯೂಟರ್ಸ್, ನನ್ನ ಕ್ಲೈಂಟ್ಸು ಏನು ಚೇಂಜ್ ಆಗಲ್ಲ. ಒಂದು ಆ್ಯಡು ನಮ್ಮನ್ನು ತಪ್ಪು ಅಂತ ಹೇಳಿದ್ರೆ ನಮ್ಮದು ಕರೆಕ್ಟಾಗಿತ್ತು, ಅವ್ರದ್ದೇ ತಪ್ಪು ಅಂತ ಡಬಲ್ ಕನ್ಸ್ಯೂಮ್ ಮಾಡ್ತಾರೆ ಜನ. ಕರೆಕ್ಟ್. ಸೊ ನಂತರ ಏನಾಯಿತು, ಮ್ಯಾಗಿ ಶೇರ್ ವಾಪಸ್ ಬಂತು, ಮತ್ತೆ ಶೆಲ್ಫ್ಗಳಲ್ಲಿ ಮ್ಯಾಗಿ ತುಂಬ್ಕೊಂತು, ಜನಗಳು ಮ್ಯಾಗಿನ ಕನ್ಸ್ಯೂಮ್ ಮಾಡಿದ್ರು. ಇವತ್ತು ಮ್ಯಾಗಿ ಸ್ಟಿಲ್ ಇಂಡಿಯಾಸ್ ಬಿಗ್ಗೆಸ್ಟ್ ನೂಡಲ್ ಬೀಂಗ್ ಕನ್ಸ್ಯೂಮ್ಡ್. 80% ಮಾರ್ಕೆಟ್ ಶೇರ್ ಇವತ್ತು ಇದೆ. ಅದಾದಮೇಲೆ ಈಗ ನೆಸ್ಲೆ ಕಂಪನಿ ಶೇರ್ಗಳು 10 ಪಟ್ಟು ಮೇಲೆ ಹೋಗಿದೆ. ಫ್ರಮ್ ದ ಟೈಮ್ ಇಟ್ ಫೆಲ್, ಅದು ರಿಕವರ್ ಆಗಿ ಅದಾದಮೇಲೆ ಎಕ್ಸ್ಟ್ರಾ 10 ಪಟ್ಟು ಹೋಗಿದೆ ಆ ಒಂದು ಶೇರು. ಅಂದರೆ ಗ್ರೇಟ್ ಕಂಪನೀಸ್ will never fall because of one single bad incident.
ಒಂದು ತಪ್ಪು ಸನ್ನಿವೇಶ ಅದು ಆಗಿರ್ಲೂಬೋದು, ಆಗದಿರೋನೇ ಇರ್ಬೋದು. ಕೆಲವೊಂದು ಸಿಚುವೇಶನ್ಗಳಲ್ಲಿ, ಸನ್ನಿವೇಶಗಳಲ್ಲಿ ಕಂಪ್ನಿಗಳು ತಪ್ಪು ಮಾಡ್ತವೆ. ಅಂಥ ಸಿಚುವೇಶನ್ ಇದ್ದರೂ ಕೂಡ ಒಂದು ದೊಡ್ಡ ಸಂಸ್ಥೆ ಆ ಥರ ಒಂದೊಂದು ಇನ್ಸಿಡೆಂಟ್ಗೆ ಬಿದೋಗೋ ಅಂಥ ವೀಕ್ ಇರೋದಿಲ್ಲ ಅವು. ಸೊ ಜೀರ್ಣಿಸಿಕೊಳ್ಳುವಂಥ ಶಕ್ತಿ ಅವುಗಳಿಗೆ ಇದೆ. ಗಟ್ಟಿ ಇರ್ತವೆ ಸಂಸ್ಥೆಗಳು, ಶಕ್ತಿಯುತವಾಗಿರ್ತಾರೆ. ಆ ಒಂದು ಇನ್ಫ್ರಾಸ್ಟ್ರಕ್ಚರ್ ಹಂಗಿರುತ್ತೆ. ಈಗ ಮ್ಯಾಗಿ ಅನ್ನೋದು ಒಂದು ಪ್ರಾಡಕ್ಟ್, ಅದು ಬಿಟ್ಟರೆ ನೂರಾರು ಪ್ರಾಡಕ್ಟ್ ಅವರು ಮಾಡ್ತಾ ಇದ್ದಾರಲ್ಲ. ಸೊ ಈ ಥರ ಒಂದು ಒಳ್ಳೆ ಸಂಸ್ಥೆಗಳು ಈ ಥರ ಚಾಲೆಂಜಸ್ಸು, ಪ್ರಾಬ್ಲಮ್ಸ್ ಫೇಸ್ ಮಾಡೋದು ಸರ್ವೇ ಸಾಮಾನ್ಯ. ಎಲ್ಲೋ ಒಂದು ಆಕ್ಸಿಡೆಂಟಲ್ ಸಿಚುವೇಶನ್ ಬಂದೇ ಬರ್ತದೆ, ಅದೇನು ಮಾಡೋದಕ್ಕಾಗೋದಿಲ್ಲ. ಆದರೆ ಅವರ ಒಂದು ಕಂಪ್ಲೀಟ್ ಪ್ರಾಸೆಸ್ಸು, ಸಪ್ಲೈ ಚೈನು, ಇನ್ಫ್ರಾಸ್ಟ್ರಕ್ಚರ್ ಕರೆಕ್ಟಾಗಿರೋದ್ರಿಂದ ಯಾವುದೇ ಒಂದು ತೊಂದರೆ ಆಗೋದಿಲ್ಲ. ಈಗ ನೋಡಿ, ನೆಸ್ಲೆ ಇನ್ವೆಸ್ಟರ್ಸು ಯಾರ್ಯಾರು ಅವತ್ತಿನ ಕಾಲದಲ್ಲಿ ಈ ಒಂದು ಬ್ಯಾಡ್ ನ್ಯೂಸ್ ಬಂತು ಅಂತ ಶೇರ್ನ ಎಕ್ಸಿಟ್ ಆಗಿದ್ರು, ಅವರೆಲ್ಲರೂ ಇವತ್ತು ಆ 20x ರ್ಯಾಲಿ ಕಳ್ಕೊಂಡ್ರು. ಹೆವಿ ಲಾಸ್ ಆಯ್ತು ಅವರಿಗೆ ಅಲ್ಲ ಅಷ್ಟೇ. ಸೊ ನ್ಯೂಸ್ನ ನೋಡಿ ಜನ ರಿಯಾಕ್ಟ್ ಮಾಡಬಾರ್ದು, ಫಂಡಮೆಂಟಲ್ಸ್ನ ನೋಡಿ ಜನ ರಿಯಾಕ್ಟ್ ಮಾಡಬೇಕು. ಕರೆಕ್ಟ್. ಇದು ನಾವು ತಿಳ್ಕೊಬೇಕು, ಅದು ನಾವು ತಿಳ್ಕೊಬೇಕು. ದಟ್ ಈಸ್ ದ ಬಿಗ್ಗೆಸ್ಟ್ ಲೆಸನ್ ಆಫ್ ದಿಸ್ ಕಾನ್ವರ್ಸೇಷನ್. ಕರೆಕ್ಟ್. ಸೊ ಮ್ಯಾಗಿ ವಿಷಯದಲ್ಲಿ ಆಗಿದ್ದು ಹಾಗೇನೆ. ಸೊ ಹಾಗಾಗಿ ಪ್ರತಿ ಬಾರಿ ಏನೇ ನಡೆದ್ರೂ ಈ ಥರ ಒಂದು ಸನ್ನಿವೇಶ ಬರುತ್ತೆ. ನಿಮ್ಗೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ, ಪಾಪ್ಕಾರ್ನ್. ಓಕೆ, ಒಂದು ಟೈಮಲ್ಲಿ ಮಹಾರಾಷ್ಟ್ರದಲ್ಲಿ ಈ ಬಾಲ್ ಠಾಕ್ರೆ ಅವರ ನೆಫ್ಯೂ ರಾಜ್ ಠಾಕ್ರೆ ಒಂದು ದೊಡ್ಡ ಇಶ್ಯೂ ಮಾಡ್ದ. ಏನು ಮಾಲ್ಗಳಲ್ಲಿ PVR ಅಲ್ಲಿ ಪಾಪ್ಕಾರ್ನು ಜಾಸ್ತಿ ಮಾರ್ತಾ ಇದ್ದಾರೆ, ಹಾಗಾಗಿ ನಮ್ಮ ಫುಡ್ ನಾವು ತೊಗೊಂಡೋಗ್ತೀವಿ ಒಳಗಡೆ ಅಂತ. ಓಹೋ. ಫಸ್ಟ್ ಆಫ್ ಆಲು ಸಿನಿಮಾ ಹಾಲ್ಗಳು ದುಡ್ಡು ಮಾಡೋದೇ ಪಾಪ್ಕಾರ್ನಿಂದ, ಅವ್ರ ಟಿಕೆಟಿಂದ ದುಡ್ಡು ಮಾಡಲ್ಲ. ಸಿನಿಮಾ ಹಾಲ್ ಟಿಕೆಟ್ 300 ರೂಪಾಯಿ ಇರುತ್ತೆ, ಅವ್ರಿಗೆ ಬರೋದೇ 100-120 ರೂಪಾಯಿ. ಆ 100-120 ರೂಪಾಯಿ ಒಂದು ಸಿನಿಮಾ ಟಿಕೆಟಿಂದ ಅವ್ರಿಗೆ ಸಿನಿಮಾ ರನ್ ಮಾಡೋಕೆ ಅಷ್ಟೇ ಕಾಸ್ಟ್ ಆಗುತ್ತೆ, ಬ್ರೇಕ್ ಈವನ್ ಕೂಡ ಅವ್ರಿಗಾಗಲ್ಲ. ಅವ್ರು ಆ್ಯಕ್ಚುಲ್ ದುಡ್ಡು ಮಾಡೋದೇ ಪಾಪ್ಕಾರ್ನಲ್ಲಿ. ಪಾಪ್ಕಾರ್ನು ಮಾಡೋಕ್ಕೆ 20-30 ರೂಪಾಯಿ ಆಗುತ್ತೆ, ಮಾರೋದು 300-500 ರೂಪಾಯಿಗೆ ಮಾರ್ತಾರೆ. 70-80% ಮಾರ್ಜಿನ್ ಬರುತ್ತೆ ಪಾಪ್ಕಾರ್ನಲ್ಲಿ. ಒಂದು PVR ಅಂತ ದೊಡ್ಡ ಕಂಪ್ನಿ ನೀವು ತಗೊಂಡ್ರೆ ಬರೀ ಪಾಪ್ಕಾರ್ನ್ ರೆವೆನ್ಯೂನೇ 30% ಇರುತ್ತೆ. ಆ 30% 80% ರೆವೆನ್ಯೂ ಡೈರೆಕ್ಟ್ ಪ್ರಾಫಿಟ್ ಬರುತ್ತೆ. ಸೊ ಅಷ್ಟು ಪ್ರಾಫಿಟ್ ಆಟೋಮೆಟಿಕ್ ಕಂಪ್ನಿ ಬರುತ್ತೆ. ಸೊ ನೀವು ಅನ್ಕೊಳ್ತೀರ PVR ಅಂದ್ರೆ ಏನು, ಸಿನಿಮಾ ಕಂಪ್ನಿ? ನೋ, PVR ಇಸ್ ಅ ಪಾಪ್ಕಾರ್ನ್ ಕಂಪನಿ. ಪಾಪ್ಕಾರ್ನಿಂದ ಅವ್ರು ದುಡ್ಡು ಮಾಡೋದು. ಅಲ್ಲಿ ಮಹಾರಾಷ್ಟ್ರದಲ್ಲಿ ಅವ್ನು ರಾಜ್ ಠಾಕ್ರೆ ನಮ್ಮ ಇಷ್ಟ, ನಿಮ್ದು ಕಾಸ್ಟ್ಲಿ ಇದೆ, ನಾವು ಒಳಗೆ ತೊಗೊಂಡೋಗ್ತೀವಿ, ನಮ್ಮ ಇಷ್ಟ ಬಂದಿದ್ದು ಫುಡ್ ಅಂತ ಹೇಳಿದಾಗ, ಅನೌನ್ಸ್ಮೆಂಟ್ ಕೊಟ್ಟಾಗ ನೆಕ್ಸ್ಟ್ ಡೇ ಶೇರ್ ಪ್ರೈಸ್ ಬಿತ್ತು 20% PVRದು. ಓಹೋ. ಯಾಕೆ? ಜನ ಪಾಪ್ಕಾರ್ನ್ ಇಲ್ಲಿ ತೊಗೊಂಡಿಲ್ಲ ಅಂದರೆ ದುಡ್ಡೆಲ್ಲಿಂದ ಮಾಡುತ್ತೆ PVR. ಕರೆಕ್ಟ್. ಆಮೇಲೆ ಅವ್ರು ಇಶ್ಯೂ ರೈಸ್ ಮಾಡಿದ್ರು. ದೆನ್ ಅವ್ರು ಹೇಳಿದ್ರು ಅದು ಅವ್ರ ಹಕ್ಕು. ಅವರು ಸಂಸ್ಥೆಯಲ್ಲಿ ಅವ್ರ ಫೆಸಿಲಿಟಿಲಿ ಯಾರ್ಯಾರು ಏನು ತೊಗೋಬೇಕು ಅದು ಅವ್ರ ಇಷ್ಟ. ಬಟ್ ಬೇಸಿಕ್ ನೀರು ಕೊಡಬೇಕು, ಡ್ರಿಂಕಿಂಗ್ ವಾಟರ್ ಸಪ್ಲೈ ಇರಬೇಕು, ಫುಡ್ ಐಟಮು ಅದು ಅವ್ರ ಇಷ್ಟ, ನಾವೇನು ಮಾಡಲಿಕ್ಕಾಗಲ್ಲ, ಕಾನೂನು ಅದರಲ್ಲಿ ಪ್ರವೇಶ ಮಾಡೋಕ್ಕೆ ಅವಕಾಶ ಇಲ್ಲ. ಒಂದು ಪ್ರಜಾಪ್ರಭುತ್ವ ದೇಶದಲ್ಲಿ ಅವ್ರಿಗೂ ಹಕ್ಕುಗಳಿರ್ತವೆ ನಿಮ್ಮ ಥರನೇ ಅಂತ ಹೋಲ್ಡ್ ಮಾಡಿದ್ರು. ಸೊ ಈ ಥರ ಒಂದು ದೊಡ್ಡ ಸಂಸ್ಥೆಗೆ ಇಂಥ ನೂರಾರು ಬ್ಯಾಡ್ ನ್ಯೂಸ್ಗಳು ಬರಬಹುದು. ಆದರೆ ಅವರ ಬಿಸ್ನೆಸ್ ಫಂಡಮೆಂಟಲ್ಸು ಸ್ಟ್ರಾಂಗ್ ಆಗಿದ್ದರೆ ಆ ಶೇರ್ ಯಾವುದೇ ಒಂದು ಇಂಪ್ಯಾಕ್ಟು ಆಗೋದಿಲ್ಲ. ಇದು ಒಂದು ಓವರಾಲ್ ಥಾಟ್ ಪ್ರೋಸೆಸ್. ಕರೆಕ್ಟ್. ಸೇಮ್ ಅದಾನಿ ಕೇಸಲ್ಲೂ ಆಯಿತು. ಹೆಡೆನ್ಬರ್ಗ್ ಅಂದರು 70% ಬಿತ್ತು, ಅವ್ರ IPO ಎಲ್ಲ ಪೋಸ್ಟ್ಪೋನ್ ಮಾಡ್ಕೊಂಡ್ರು, ಅವ್ರು ಫಂಡ್ ರೈಸ್ ಮಾಡೋಕೆ ರೆಡಿ ಇದ್ರು. ಕರೆಕ್ಟ್. ಓಕೆ, ಕೊನೆಗೆಲ್ಲ ಇನ್ವೆಸ್ಟಿಗೇಷನ್ ನಡೀತು. ಆ ಹೈಡೆನ್ಬರ್ಗ್ ಒಂದು ಫಾಲ್ತು ಕಂಪನಿ, ಶಾರ್ಟ್ ಮಾಡೋ ಕಂಪನಿ ಅಂತ ಗೊತ್ತಾಯ್ತು. ಇವತ್ತು ಆ ಕಂಪ್ನಿನೇ ಇಲ್ಲ. ಆ ಹೈಡೆನ್ಬರ್ಗ್ ಅನ್ನೋ ಕಂಪ್ನಿ ಗಾನ್. ಅದಾನಿ ಇವತ್ತಿಗೂ ಇದೆ. ಕರೆಕ್ಟ್. ಸೊ ಮತ್ತೆ ಅದಾನಿ ಶೇರ್ ಪ್ರೈಸ್ ವಾಪಸ್ ಅಲ್ಲಿಗೆ ಬಂತು. ಹೌದು. ಸೊ ಎ ಬ್ಯಾಡ್ ನ್ಯೂಸ್ ಕೆನಾಟ್ ಡೆಸ್ಟ್ರಾಯ್ ಎ ಗ್ರೇಟ್ ಕಂಪನಿ. ಒಂದು ದೊಡ್ಡ ಸಂಸ್ಥೆನ ಒಂದು ಕೆಟ್ಟ ವಿಷಯ ತುಳಿಯೋದಕ್ಕೆ ಸಾಧ್ಯನೇ ಇಲ್ಲ. ಒಂದಷ್ಟು ತಿಂಗಳು ಟರ್ಬುಲೆನ್ಸ್ ಇರಬಹುದು, ಅದು ಸಹಜ. ಆ ಟೆಂಪರರಿ ಕಷ್ಟ ಅವ್ರು ಅನುಭವಿಸಿ ಬಾಳಲೇಬೇಕು, ಇಲ್ಲ ಅಂದರೆ ನೆಕ್ಸ್ಟ್ ಫೇಸ್ಗೆ ಅವ್ರು ಹೋಗೋದಿಲ್ಲ. ಸೊ ಅದೊಂದು ಟೆಸ್ಟಿಂಗ್ ಪೀರಿಯಡ್ ಇಂಥ ಕಂಪನಿ, ಅದಕ್ಕೂ ಟೆಸ್ಟಿಂಗ್ ಪೀರಿಯಡ್. ದೇವರು ಪರೀಕ್ಷೆ ಮಾಡ್ತಿದ್ದಾನೆ ಅಂತ ಅನ್ಕೊಳ್ತೀವಲ್ಲ ನಮ್ಮ ಕಷ್ಟಗಳು ಬಂದಾಗ, ಅದೇ ಥರ ಸಂಸ್ಥೆಗಳು ಕೂಡ ಅವರ ಪರೀಕ್ಷೆ ಅದು. ಆ ಪರೀಕ್ಷೆಲಿ ಅವ್ರು ಪಾಸ್ ಆದ್ರೇ ಅವ್ರು ನೆಕ್ಸ್ಟ್ ಲೀಗ್ ಹೋಗೋದು. ಆ ಕೊನೆಗೆ ಆ ಥರ ಫೇಸ್ ಮಾಡಿ ಸಂಸ್ಥೆಗಳು ಗಟ್ಟಿ ಆಗ್ತವೆ. ಇವನ್ ರಿಟೇಲ್ ಸ್ಟಾಕ್ ಇನ್ವೆಸ್ಟರ್ಸ್ ಕೂಡ ಒಂಥರ ಟೆಸ್ಟಿಂಗ್ ಪೀರಿಯಡ್ ಅಂತ ಹೇಳ್ಬೋದು, ಅವರ ಸಹನೆಯನ್ನು ಪರೀಕ್ಷೆ ಮಾಡುವಂಥ ಟೈಮ್. ಹೌದು, ಏನೇ ಕರೆಕ್ಷನ್ ಬಂದರೂ ಇಟ್ಸ್ ಎ ಟೆಸ್ಟಿಂಗ್ ಫೇಸ್. ಈಗ ಬಿಟ್ಕಾಯಿನ್ ಬಗ್ಗೆ ಮಾತಾಡಿದ್ವಿ ನಾವು. 50% ಬಿದ್ದಿದೆ. ಬಿಟ್ಕಾಯಿನ್ ಇಷ್ಟಪಡೋರು, ಬಿಟ್ಕಾಯಿನ್ ಪ್ರೀತಿ ಮಾಡೋರು, ಬಿಟ್ಕಾಯಿನ್ ಫ್ಯೂಚರ್ ಮೇಲೆ ನಂಬಿಕೆ ಇರೋರು ಇನ್ನೂ ಅಕ್ಯುಮುಲೇಟ್ ಮಾಡ್ತಿದ್ದಾರೆ. ಮಾರೋರೆಲ್ಲ ಹೆದರ್ಕೊಂಡಿರೋರು ಮಾತ್ರ. ಕರೆಕ್ಟ್. ಸೊ ಅವ್ರು ತಲೆ ಕೆಡಿಸ್ಕೊಳ್ಳೋದಿಲ್ಲ, ಅವ್ರು ರಿಯಾಕ್ಟ್ ಕೂಡ ಆಗೋದಿಲ್ಲ. ದಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಎನ್ ಇನ್ವೆಸ್ಟರ್ ಆ್ಯಂಡ್ ಎ ಸ್ಪೆಕ್ಯುಲೇಟರ್. ಸ್ಪೆಕ್ಯುಲೇಟರ್ ಪ್ರೈಸ್ ನೋಡ್ತಾನೆ, ಇನ್ವೆಸ್ಟರ್ ಬಿಸ್ನೆಸ್ ನೋಡ್ತಾನೆ.
ಲಾಂಗ್ ಟರ್ಮ್ ವ್ಯೂ ನೋಡ್ತಾನೆ. ಸೊ ದಟ್ ಈಸ್ ದ ಥಾಟ್ ಪ್ರೊಸೆಸ್. ಸೊ ನಿಜಕ್ಕೂ ಕೂಡ ಇದು ಒಂದು ಐ ಓಪನಿಂಗ್ ಸೆಷನ್ ಅಂತ ಹೇಳ್ಬೋದು. ನೀವು ಭಾಳಷ್ಟು ಉದಾಹರಣೆಗಳನ್ನು ಹೇಳಿದ್ದೀರಿ. ಸೊ ಅದಾನಿ ಇರ್ಬೋದು, ನೆಸ್ಲೆ ಇರ್ಬೋದು, ಈ ರೀತಿ ಒಂದು ಫಂಡಮೆಂಟಲ್ ಸ್ಟ್ರಾಂಗ್ ಆಗಿರುವಂಥ ಕಂಪನಿಗಳಿಗೆ ಈ ರೀತಿ ಬ್ಯಾಡ್ ನ್ಯೂಸ್ಗಳು ಬಂದಾಗ ರಿಟೇಲ್ ಇನ್ವೆಸ್ಟರ್ಸ್ ಯಾವ ರೀತಿ ರಿಯಾಕ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಉಪಯುಕ್ತ ಮಾಹಿತಿಯನ್ನು ತಿಳಿದುಕೊಡಿ. ಮತ್ತು ಫಂಡಮೆಂಟಲ್ ಆಗಿ ಒಂದು ವ್ಯಾಲ್ಯೂಸ್ ಇರುವಂಥದ್ದು ಗಟ್ಟಿ ಆಗಿರುವಂಥ ಕಂಪನಿಗಳಿಗೆ ಈ ರೀತಿಯ ಸಹಜವಾಗಿ ಬರುತ್ತೆ, ಇದು ಟೆಂಪ್ರರಿ ಆಗುತ್ತೆ ಅದರ ಇಂಪ್ಯಾಕ್ಟ್, ಮತ್ತು ಅದರ ನಂತರ ಇದೆಲ್ಲ ಒಂದು ಈ ನೀರಿನ ಮೇಲಿನ ಅಲೆಗಳು ಶಾಂತ ಆಗುತ್ತೆ ಒಂದು ಹಂತದಲ್ಲಿ. ಸೊ ಆ ರೀತಿ ಕೆಲವೊಮ್ಮೆ ಕಲ್ಲುಗಳು ಬೀಳ್ಬೋದು, ಆದರೆ ನಂತರ ಅದು ಎಗೈನ್ ಅದು ಸ್ಟ್ರಾಂಗ್ ಆಗಿ ಅದೇ ಕಲ್ಲನ್ನು ಬೆಳೆಸ್ಕೊಂಡು ಬೆಳೆಯುತ್ತೆ ಈ ಕಂಪನಿಗಳು. ಸೊ ಹಾಗಾಗಿ ನಮ್ಮ ವೀಕ್ಷಕರಿಗೆ ಇಷ್ಟೊತ್ತು ಇಂತಹ ಉಪಯುಕ್ತವಾದ ಒಳನೋಟವನ್ನು ತಿಳಿಸ್ಕೊಟ್ಟಿದ್ದೀರಾ, ಅದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.